ಜೊತೆಗೆ ನಮ್ಮ ಗ್ರಹಗತಿಗಳು ಕೆಟ್ಟಾಗ, ನಮ್ಮ ಮನೆ ವಾಸ್ತು ಕೆಟ್ಟಾಗ ಖಂಡಿತ ಮನುಷ್ಯ ಎಂಥವನಾದರೂ ಬೀದಿಗೆ ಬರ್ತಾನೆ ಅಂದರೆ ಝೀರೋ ಬ್ಯಾಲೆನ್ಸಿಗೆ ಬರ್ತಾನೆ. ಕಷ್ಟ, ನಷ್ಟ, ಸಾವು, ನೋವು ಎಲ್ಲವನ್ನು ಅನುಭವಿಸ್ತಾನೆ. ಕೊನೆಗೆ ಇರೋಕ್ಕಾಗ್ದಿರ ಮನೇನಾದರೂ ಬಿಡಬೇಕು, ಮನೇನ ಮಾರ್ಕೊಳ್ಬೇಕು, ಜಾಗಗಳನ್ನ ಮಾರ್ಕೊಳ್ಬೇಕು, ಇಂಥ ಪರಿಸ್ಥಿತಿಗೆ ಬರ್ತಾನೆ. ಹಾಗಾಗಿ ಇದಕ್ಕೆಲ್ಲವೂ ಕೂಡ ನೋಡಿ, ದೇವಸ್ಥಾನ ಅಂತ ಬಂದಾಗ ದೇವಸ್ಥಾನ ಪರಿಹಾರ ಮಾಡ್ಕೊಳ್ಬೇಕು. ಮುಖ್ಯವಾಗಿ ಇದೆಲ್ಲದಕ್ಕೂ ಕೂಡ ದೇವಸ್ಥಾನ ಅಂತ ಬಂದಾಗ ದೇವಸ್ಥಾನನ ಕೂಡ ಕಲ್ಲಿನಿಂದನೇ ಕಟ್ಟಿರ್ತಾರೆ. ದೇವಸ್ಥಾನದಲ್ಲಿರೋ ದೇವರು ಕೂಡ ಒಂದು ಕಲ್ಲಿನ ಒಂದು ಮೂರ್ತಿನೇ ಆಗಿರುತ್ತೆ. ಸೊ ಈ ಕಲ್ಲಿನ ಮೂರ್ತಿ, ದೇವಸ್ಥಾನ, ದೇವರು ಅಂತ ಬಂದಾಗ ಅದೇ ಕಲ್ಲಿನ ಮೂರ್ತಿಗೆ ಹೋಗಿ ನಾವು ನಮಸ್ಕಾರ ಮಾಡ್ತೀವಿ, ನಮಗೆ ಬೇಕಾಗಿರೋದನ್ನು ಕೇಳ್ಕೊಳ್ತೀವಿ. ಯಾರು ಮನೇಲಿ ಕಲ್ಲಿನ ಒಂದು ದೇವ್ರನ್ನ ಇಟ್ಕೊಂಡಿರಲ್ಲ. ಎಲ್ಲರೂ ಇಟ್ಕೊಂಡಿದ್ರೆ ಒಂದು ತಾಮ್ರದ್ದು, ಹಿತ್ತಾಳೆದು, ಬೆಳ್ಳಿದು, ಚಿನ್ನದ್ದು ಅವರವರ ಶಕ್ತಿ ಅನುಸಾರವಾಗಿ ದೇವ್ರುಗಳನ್ನ ಇಟ್ಕೊಂಡಿರ್ತಾರೆ ಅವ್ರವ್ರ ಮನೆ ದೇವ್ರ ಮನೆಗಳಲ್ಲಿ. ಆದರೆ ಕಲ್ಲಿನ ಮೂರ್ತಿನ ಯಾರು ಇಟ್ಕೊಂಡಿರಲ್ಲ. ಅದೆಲ್ಲ ದೇವಸ್ಥಾನದಲ್ಲಿ ಮಾತ್ರನೇ ಇರುತ್ತೆ. ಆ ದೇವಸ್ಥಾನದಲ್ಲಿ ಕಲ್ಲಿನ ಮೂರ್ತಿ ಇದೆ ಅಂದರೆ ಆ ಕಲ್ಲಿಗೆ ಎಲ್ಲಿಂದ ಶಕ್ತಿ ಬರುತ್ತೆ ಹೇಳಿ? ಆ ಕಲ್ಲು, ಸಾಮಾನ್ಯ ಒಂದು ಕಲ್ಲನ್ನು ದೇವ್ರ ರೂಪ ಮಾಡಿ ದೇವಸ್ಥಾನದ ಗರ್ಭಗುಡಿಯಲ್ಲಿಟ್ಟು ಪೂಜೆ ಮಾಡಿದಾಗ, ಅದಕ್ಕೆ ಒಂದು ಶಕ್ತಿ ಕೊಟ್ಟಾಗ ಆ ಒಂದು ಕಲ್ಲು ಜನರನ್ನು ಆಕರ್ಷಿಸುತ್ತೆ. ಮತ್ತು ನಮ್ಮ ಸುತ್ತ ಏನಿರುತ್ತೆ, ನಮ್ಮ ಸುತ್ತ ಇರೋದು ಕೂಡ ದೇವಸ್ಥಾನದ ಒಳಗಡೆ ಹೋಗಿದ ತಕ್ಷಣ ನಮಗೆ ಏನೋ ಒಂದು ಪಾಸಿಟಿವ್, ಏನೋ ಒಂದು ವೈಬ್ರೇಷನ್. ಏನಕ್ಕೆ ಅಂದರೆ ನಾವು ಚಪ್ಪಲಿ ಬಿಟ್ಟು ಕಲ್ಲಲ್ಲಿ, ಮಣ್ಣಲ್ಲಿ ನಡಿತೀವಿ. ನಮ್ಮ ಸುತ್ತ ಕಲ್ಲೇ ಇರುತ್ತೆ, ನಮ್ಮ ಸುತ್ತ ಸ್ಟೋನೇ ಇರುತ್ತೆ. ಕಲ್ಲಿನಲ್ಲೇ ದೇವಸ್ಥಾನ ಕಟ್ಟಿರ್ತಾರೆ, ಸಿಮೆಂಟಲ್ಲಿ ಯಾರೂ ದೇವಸ್ಥಾನ ಕಟ್ಟಲ್ಲ. ಅದರಲ್ಲೂ ಪುರಾತನ ದೇವಸ್ಥಾನಗಳಂತೂ ಹಳೆ ಕಲ್ಲು, ಗೋಪುರಗಳು ಇವೆಲ್ಲ ಇರೋದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಅಲ್ಲಿನ ಒಂದು ದೇವರಿಗೆ ಶರಣಾಗ್ತೀವಿ. ಆ ದೇವರು ಅಟ್ರಾಕ್ಟ್ ಆಗುತ್ತೆ, ನಮ್ಮನ್ನು ಅಟ್ರಾಕ್ಷನ್ ಮಾಡುತ್ತೆ. ಏನಕ್ಕಪ್ಪ ಅಂತಂದರೆ ದೇವರ ವಿಗ್ರಹ ಕೂಡ ಸ್ಟೋನಲ್ಲೇ ಇರುತ್ತೆ, ಕಲ್ಲಲ್ಲೇ ಇರುತ್ತೆ. ಮತ್ತು ದೇವ್ರ ಮೇಲೆ ಏನು ಚಿನ್ನಾಭರಣಗಳು, ವಜ್ರ ವೈಡೂರ್ಯಗಳು ಹಾಕಿರುತ್ತೋ ಅವೆಲ್ಲವೂ ಕೂಡ ನಮ್ಮನ್ನು ಆಕರ್ಷಿಸುತ್ತೆ, ನಮ್ಮನ್ನು ಸೆಳೆಯುತ್ತೆ. ಅದಕ್ಕೆ ದೇವಸ್ಥಾನಗಳಲ್ಲಿ ತುಂಬ ಜನ, ಅತೀ ಜನ, ಮತ್ತು ತುಂಬ ದುಡ್ಡಾಗೋದು, ತುಂಬ ಹುಂಡಿ ತುಂಬೋದು ಇವೆಲ್ಲವೂ ಕೂಡ ದೇವಸ್ಥಾನದಲ್ಲಿ ಏನಕ್ಕೆ ಅಂತಂದರೆ ಆ ಕಲ್ಲಿಗಿರೋ ಶಕ್ತಿ. ಅದೇ ಸ್ಟೋನು, ಅದೇ ಕಲ್ಲನ್ನು ನಾವು ನಿಮಗೆ ಪರಿಹಾರವಾಗಿ ಕೊಡ್ತಾ ಇದ್ದೀವಿ. ಇದು ಯಾರು ಕೊಟ್ಟಿರೋಕ್ಕಿಲ್ಲ. ಯಾಕಂತಂದರೆ ಎಲ್ಲರೂ ಕೈಗೆ ಹಾಕೊಳ್ಳೋಕ್ಕೆ ಸ್ವಲ್ಪ ರಿಂಗ್ಸ್ ಕೊಡ್ತಾರೆ, ನಿಮ್ಮ ರಾಶಿ ಕೇಳ್ತಾರೆ, ಮತ್ತು ಏನೋ ಚಕ್ರ, ಅದು ಇದು ಏನೇನೋ ಕೊಡ್ತಾರೆ. ಇವಾಗೆಲ್ಲ ಸಾಲ್ಟದು ಕರೆಂಟ್ ಹಾಕಿದ್ರೆ ಅದು ನೀರಾಗಿ ಕರಗುತ್ತೆ, ನೆಗೆಟಿವ್ ಹೋಗುತ್ತೆ ಅಂತ ಕೊಡ್ತಾರೆ. ಇದನ್ನೆಲ್ಲ ಮಾಡ್ತಾರೆ. ಹಿತ್ತಾಳೆಯಲ್ಲಿ, ಬೆಳ್ಳಿಯಲ್ಲಿ ನಿಮಗೆ ಚಕ್ರಗಳೆಲ್ಲ ಕೊಡ್ತಾರೆ. ಆದರೆ ನಾವೇನು ಮಾಡ್ತಿದ್ದೀವಿ, ಏನು ನೀವು ದೇವ್ರಿಗೆ ಹೋಗಿ ಕೈ ಮುಗಿತೀರಾ, ಏನು ದೇವಸ್ಥಾನದೊಳಗೆ ಆ ಕಲ್ಲಿನ ಸುತ್ತ ನೀವು ಇರ್ತೀರಾ, ಅದೇ ಕಲ್ಲನ್ನು ನಾವು ನಿಮ್ಮ ಮನೇಲಿ ಇಟ್ಕೊಳ್ಳೋಕ್ಕೆ ಕೊಡ್ತಾ ಇದ್ದೀವಿ. ಇದು ಕೂಡ ದೇವರ ಒಂದು ಸ್ವರೂಪ. ಈ ಕಲ್ಲನ್ನು ನೀವು ಮನೇಲಿ ಇಟ್ಕೊಂಡಾಗ ಅದರಲ್ಲೂ ನಾವು ನಿಮ್ಮ ಕಷ್ಟಕ್ಕೆ, ನಿಮ್ಮ ಸಮಸ್ಯೆಗೆ ಅನುಸಾರವಾಗಿ ನಾವು ಕಲ್ಲನ್ನು ಕೊಡ್ತಾ ಇದ್ದೀವಿ. ಅದನ್ನು ನಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ, ದೇವಸ್ಥಾನಕ್ಕೆ ಒನ್ ಟೈಮ್ ಹೋಗ್ಬಿಟ್ಟು ಬನ್ನಿ. ಆದರೆ ಅದೇ ಸ್ಟೋನನ್ನು ಮನೇಲಿ ಇಟ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿ. ನಿಮ್ಮ ಮನೇಲಿ ಕಲ್ಲಿನ ದೇವರು ಇರೋದಿಲ್ಲ, ನಾವು ಕೊಡೋ ಅಂಥ ಸ್ಟೋನೇ ನಿಮಗೆ ದೇವರು. ಯಾಕಂದರೆ ಅದು ನಿಮ್ಮ ಒಂದು ಜೀವನದ ಪಥವನ್ನೇ ಬದಲಾಯಿಸುತ್ತೆ. ನಿಮ್ಮ ಕಷ್ಟ ಏನಿದೆ ಆ ಕಷ್ಟವನ್ನು ಖಂಡಿತವಾಗ್ಲೂ ಹೇಳ್ತೀನಿ, ಪ್ರತಿಯೊಂದು ಕಷ್ಟವನ್ನು ಆ ಪ್ರಾಬ್ಲಮಿಂದ ಹೊರಗಡೆ ತರ್ತಾ ಬರುತ್ತೆ. ಆ ನಮ್ಮ ಕಲ್ಲಿಗಿರೋ ಒಂದು ಪವರು, ಅದರ ಒಂದು ಪಾಸಿಟಿವ್ ಎಲ್ಲನೂ ನಿಮ್ಮ ಮನೇಲಿ ಶುರು ಆಗ್ತಾ ಹೋಗುತ್ತೆ. ಇದು ಹಂತವಾಗಿ ವಿಧವಾಗಿ ಶುರು ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ಫಸ್ಟ್ ನಿಮ್ಮ ಮನೇನ ಸರಿ ಮಾಡ್ಕೊಳ್ಳಿ, ನಿಮ್ಮ ವಾಸ್ತು ಸರಿ ಮಾಡ್ಕೊಳ್ಳಿ,